ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪುಸ್ತಕಗಳನ್ನು ಓದೋದ್ರಿಂದ ಏನೇನು ಲಾಭ ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದು, ಜ್ಞಾನ ಹೆಚ್ಚಿಸುತ್ತದೆ. ಪುಸ್ತಕಗಳನ್ನು ಓದುವುದರಿಂದ ಹೊಸ ವಿಷಯಗಳನ್ನು, ಮಾಹಿತಿ ಮತ್ತು ದೃಷ್ಟಿಕೋನಗಳನ್ನು ತಿಳಿದುಕೊಳ್ಳಬಹುದು. ಇದು ನಿಮ್ಮ ಸಾಮಾನ್ಯ ಜ್ಞಾನವನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಎರಡನೆಯದು, ಚಿಂತನಾ ಶಕ್ತಿ ಅಭಿವೃದ್ಧಿ. ಓದುವುದು ನಿಮ್ಮ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಇನ್ನು ಮೂರನೆಯದು, ಭಾಷೆಯ ಕೌಶಲ್ಯ ಸುಧಾರಣೆ. ನೀವು ಹೆಚ್ಚು ಓದಿದಂತೆ ನಿಮ್ಮ ಪದ ಸಂಪತ್ತು ಕೂಡ ವೊಕ್ಯಾಬ್ಯುಲರಿ ಹೆಚ್ಚಿಸುತ್ತದೆ ಮತ್ತು ಮಾತನಾಡುವ ಹಾಗೂ ಬರೆಯುವ ಕೌಶಲ್ಯಗಳನ್ನು ಕೂಡ ಉತ್ತಮವಾಗಿಸುತ್ತದೆ. ಇನ್ನು ನಾಲ್ಕನೇದಾಗಿ, ಒತ್ತಡ ಕಡಿಮೆಯಾಗುತ್ತದೆ. ಒಳ್ಳೆಯ ಕತೆ ಅಥವಾ ಪುಸ್ತಕದಲ್ಲಿ ತೊಡಗಿಸಿಕೊಂಡಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಒತ್ತಡ ಕೂಡ ಕಡಿಮೆ ಮಾಡುತ್ತದೆ. ಇನ್ನು ಐದನೇದು, ಗಮನ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ. ನಿರಂತರವಾಗಿ ಸ್ನೇಹಿತರೆ ನೀವು ಓದುವುದರಿಂದ ನಿಮ್ಮ ಗಮನ ಫೋಕಸ್ ಮತ್ತು ಏಕಾಗ್ರತೆ ಕೂಡ ಹೆಚ್ಚಿಸುತ್ತದೆ. ಇನ್ನು ಆರನೇದು, ಕಲ್ಪನಾ ಶಕ್ತಿ ಬೆಳೆಯುತ್ತದೆ. ಕಥೆಗಳನ್ನು ಓದಿದಾಗ ನೀವು ಹೊಸ ಲೋಕಗಳನ್ನು ಕಲ್ಪಿಸಿಕೊಳ್ಳುತ್ತೀರಿ. ಇದು ನಿಮ್ಮ ಇಮ್ಯಾಜಿನೇಷನನ್ನು ಕೂಡ ಹೆಚ್ಚಿಸುತ್ತದೆ. ಇದೇ ರೀತಿಯಾಗಿ ಸ್ನೇಹಿತರೆ, ನೀವು ಸಮಯವನ್ನು ವ್ಯರ್ಥ ಮಾಡುವುದರಿಂದ ಕೆಲವು ಪುಸ್ತಕಗಳನ್ನು ಓದುವುದರಿಂದ ಇಷ್ಟೆಲ್ಲ ಲಾಭ ದೊರೆಯುತ್ತದೆ ಅಲ್ವಾ? ಈಗಲೇ ಹೋಗಿ ನೀವು ಸಮಯವನ್ನು ಹಾಳು ಮಾಡೋದಕ್ಕಿಂತ ಒಂದು ಪುಸ್ತಕವನ್ನು ಓದಿ. ಪುಸ್ತಕ ಓದುವುದು ನಿಮ್ಮ ಬುದ್ಧಿವಂತಿಕೆ, ವ್ಯಕ್ತಿತ್ವ ಮತ್ತು ಜೀವನದ ಗುಣಮಟ್ಟವನ್ನು ಕೂಡ ಉತ್ತಮಗೊಳಿಸುತ್ತದೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.